ಪ್ರೀತಿಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮಗೆ ಸ್ವಾಗತ. ಇವತ್ತು ಚಾಪ್ಟರ್ 1 ಮ್ಯಾಟರ್ ಇನ್ ಅವರ್ ಸರೌಂಡಿಂಗ್ಸ್ ಇದರಲ್ಲಿ ನಾವು ಆಕ್ಟಿವಿಟಿ 1.1 ಸರಿಯಾಗಿ ತಿಳಿದುಕೊಳ್ಳೋಣ. ಆಕ್ಟಿವಿಟಿ: ಟೇಕ್ ಅ 100 ml ಬೀಕರ್, ಅಂದರೆ 100 ml ಬೀಕರ್ ನಾವು ತೆಗೆದುಕೊಳ್ಳಬೇಕು. ಫಿಲ್ ಹಾಫ್ ದಿ ಬೀಕರ್ ವಿತ್ ವಾಟರ್, ಅಂದರೆ ಆ 100 ml ಬೀಕರಲ್ಲಿ ಹಾಫ್ ಅಂದರೆ 50 ml ನೀರನ್ನು ನಾವು ಅದಕ್ಕೆ ಆ ಬೀಕರಲ್ಲಿ ನಾವು ತೆಗೆದುಕೊಳ್ಳಬೇಕು. ಮಾರ್ಕ್ ದಿ ಲೆವೆಲ್ ಆಫ್ ವಾಟರ್, ವಾಟರ್ ಲೆವೆಲ್ ಅನ್ನು ಮಾರ್ಕ್ ಮಾಡಿ. ಡಿಸಾಲ್ವ್ ಸಮ್ ಸಾಲ್ಟ್, ಅದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪನ್ನು ನೀವು ಡಿಸಾಲ್ವ್ ಮಾಡಿ, ಅಂದರೆ ಕರಗಿಸಿ. ಆರ್ ಶುಗರ್, ಉಪ್ಪು ಅಥವಾ ಸಕ್ಕರೆ ಯಾವುದಾದ್ರೂ ಒಂದು ತೆಗೆದುಕೊಳ್ಳಬೇಕು. ವಿತ್ ದಿ ಹೆಲ್ಪ್ ಆಫ್ ಅ ಗ್ಲಾಸ್ ರಾಡ್, ಅಂದರೆ ಗ್ಲಾಸ್ ರಾಡ್ ತೆಗೆದುಕೊಂಡು ಉಪ್ಪು ಅಥವಾ ಸಕ್ಕರೆ ಅದರಲ್ಲಿ ಹಾಕಿ ನಾವು ಅದನ್ನು ಸರಿಯಾಗಿ ಡಿಸಾಲ್ವ್ ಮಾಡಬೇಕು, ಕರಗಿಸಬೇಕು. ಅಬ್ಸರ್ವ್ ಎನಿ ಚೇಂಜ್ ಇನ್ ವಾಟರ್ ಲೆವೆಲ್, ಪ್ರಶ್ನೆ ಮಾಡ್ತಾ ಇದ್ದಾನೆ. ಅಬ್ಸರ್ವ್ ಅಂದ್ರೆ ಸರಿಯಾಗಿ ನೋಡಿ, ಏನಾದರೂ ವಾಟರ್ ಲೆವೆಲ್ ಬದಲಾಗ್ತದ? ಹೌದು, ಇಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ವಾಟರ್ ಲೆವೆಲ್ ಚೇಂಜ್ ಆಗ್ತದ, ಸ್ವಲ್ಪ ಪ್ರಮಾಣದಲ್ಲಿ, ತುಂಬಾ ಸ್ವಲ್ಪ ಪ್ರಮಾಣದಲ್ಲಿ. ವಾಟ್ ಡೂ ಯು ಥಿಂಕ್ ಹ್ಯಾಸ್ ಹ್ಯಾಪನ್ ಟು ದಿ ಸಾಲ್ಟ್, ಏನಾಯ್ತು ಉಪ್ಪನ್ನು ನೀವು ಅದರಲ್ಲಿ ಕರಗಿಸಿದಾಗ ಏನಾಯ್ತು ಅಂತ ಕೇಳ್ತಾ ಇದ್ದಾನೆ. ಸೊ ವೇರ್ ಡಸ್ ಇಟ್ ಡಿಸಪಿಯರ್, ಎಲ್ಲಿ ಮಾಯವಾಯಿತು ಅಂತ ಕೇಳ್ತಾ ಇದ್ದಾನೆ. ಡಸ್ ದ ಲೆವೆಲ್ ಆಫ್ ವಾಟರ್ ಚೇಂಜ್, ವಾಟರ್ ಚೇಂಜ್ ಆಗಿರುತ್ತದೆ, ಆದರೆ ತುಂಬಾ ಸ್ವಲ್ಪ ಪ್ರಮಾಣದಲ್ಲಿ. ಸ್ಲೈಟ್ಲಿ ಚೇಂಜ್ ಇನ್ ವಾಟರ್ ಲೆವೆಲ್, ತುಂಬಾ ಸ್ವಲ್ಪ ಪ್ರಮಾಣದಲ್ಲಿ ವಾಟರ್ ಲೆವೆಲ್ ಏನಾಗುತ್ತೆ, ಚೇಂಜ್ ಆಗ್ತದೆ. ಇನ್ ಆರ್ಡರ್ ಟು ಆನ್ಸರ್ ದೀಸ್ ಕ್ವಶನ್ಸ್ ವಿ ನೀಡ್ ಟು ಯೂಸ್ ದಿ ಐಡಿಯಾ, ಇಲ್ಲಿ ನಾವು ಈ ಆಕ್ಟಿವಿಟಿಯನ್ನು ನಾವು ಇದಕ್ಕೆ ಸರಿಯಾಗಿ ಉತ್ತರ ನಾವು ಕೊಡಬೇಕು. ಅಂದರೆ ನಾವಿಲ್ಲಿ ಯಾವ ಐಡಿಯಾನ ಯೂಸ್ ಮಾಡಬೇಕು? ದಿ ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್, ಅಂದರೆ ಕಣಗಳು. ಪಾರ್ಟಿಕಲ್ಸ್ ಅಂದ್ರೆ ಆಟಮ್ಸ್ ಇರ್ಬೋದು, ಮಾಲಿಕ್ಯೂಲ್ಸ್ ಇರ್ಬೋದು, ಅದಕ್ಕೆ ನಾವು ಪಾರ್ಟಿಕಲ್ಸ್ ಅಂತ ಕರಿತೀವಿ. ಇಲ್ಲಿ ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್ ಅಂತ ಹೇಳ್ತಾ ಇದ್ದಾನೆ ಇವ. ವಾಟ್ ವಾಸ್ ದೇರ್ ಇನ್ ದಿ ಸ್ಪೂನ್, ನಾವು ಚಮಚೆಯಲ್ಲಿ ತೆಗೆದುಕೊಂಡಾಗ ಏನಿತ್ತು? ಸಾಲ್ಟ್ ಆರ್ ಶುಗರ್, ಉಪ್ಪು ಇರ್ಬೋದು ಅಥವಾ ಸಕ್ಕರೆ ಇರ್ಬೋದು. ಹ್ಯಾಸ್ ನೌ ಸ್ಪ್ರೆಡ್ ಥ್ರೂ ಔಟ್, ಅಂದರೆ ಸರಿಯಾಗಿ ಏನಾಗಿದೆ, ಡಿಫ್ಯೂಷನ್ ಆಗಿದೆ, ಹರಡುವಿಕೆ ಆಗಿದೆ, ಚದುರುವಿಕೆ ಆಗಿದೆ, ಸರಿಯಾಗಿ ಏನಾಗಿದೆ, ಡಿಸಾಲ್ವ್ ಆಗಿದೆ ನೀರಲ್ಲಿ. ಹ್ಯಾಸ್ ನೌ ಸ್ಪ್ರೆಡ್ ಥ್ರೂ ಔಟ್ ವಾಟರ್, ನೀರಿನಲ್ಲಿ ಸರಿಯಾಗಿ ಏನಾಗಿದೆ, ಡಿಸಾಲ್ವ್ ಆಗಿದೆ. ಈಗ ಇಲ್ಲಿ ನೋಡಿ, ದಿಸ್ ಈಸ್ ಇಲುಸ್ಟ್ರೇಟೆಡ್ ಇನ್ ಫಿಗರ್ 1.1. ದಿಸ್ ಈಸ್ ಇಲುಸ್ಟ್ರೇಟೆಡ್ ಇನ್ ಫಿಗರ್ 1.1, ಅಂದ್ರೆ ಕೊಟ್ಟಂತ ಚಿತ್ರ 1.1 ಫಿಗರ್ ಅಲ್ಲಿ ಸರಿಯಾಗಿ ತೋರಿಸಲಾಗಿದೆ. ಇಲ್ಲಿ ನೋಡಿ, ಬೀಕರ್, ಪಾರ್ಟಿಕಲ್ಸ್ ಆಫ್ ವಾಟರ್ ಮ್ಯಾಗ್ನಿಫೈಡ್ ಮಿಲಿಯನ್ಸ್ ಆಫ್ ಟೈಮ್ಸ್, ಅಂದರೆ 1,00,000ಕ್ಕಿಂತ ಹೆಚ್ಚು, ಮಿಲಿಯನ್ಸ್ ಆಫ್ ಟೈಮ್ಸ್ ಅನ್ನ ನೀವು ಮ್ಯಾಗ್ನಿಫೈಡ್ ಮಾಡಿದಿರಿ, ಅಂದ್ರೆ ಅದನ್ನ ಅಷ್ಟು ರೀತಿಯಾಗಿ ನೀವು ಝೂಮ್ ಮಾಡಿ ನೋಡಿದಾಗ ನಿಮಗೆ ಇಲ್ಲಿ ವಾಟರ್ ಪಾರ್ಟಿಕಲ್ಸ್ ಕಾಣ್ತಾ ಇದೆ ಅಂತ ಹೇಳುವಂತ ಮಾತಿದು. ಇದು ನಾವು ಬರೀ ಇಮ್ಯಾಜಿನೇಷನ್ ಮಾಡಬೇಕು. ಓಕೆ, ಇಲ್ಲಿ ವಾಟರ್ ಇದೆ ಬೀಕರ್ ಅಲ್ಲಿ. ಮುಂದೆ ಏನಾಯ್ತು? ಆಡ್ ಸಾಲ್ಟ್, ಅಂದರೆ ಬೀಕರ್ ಏನಿದೆ ಅಲ್ಲ, ಇದರಲ್ಲಿ ನಾವು ಸಾಲ್ಟ್ ಅನ್ನ ಆಡ್ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಸಾಲ್ಟ್ ಅನ್ನ ಆಡ್ ಮಾಡಿದಾಗ ಸ್ಟೀರ್ ಅಂದ್ರೆ ಗ್ಲಾಸ್ ರಾಡ್ ಅನ್ನ ತೆಗೆದುಕೊಂಡು ಸರಿಯಾಗಿ ಹಾಕಿರುವಂತ ಉಪ್ಪು, ಅದನ್ನ ಸರಿಯಾಗಿ ನೀರಲ್ಲಿ ನೀವು ಅದನ್ನ ಡಿಸಾಲ್ವ್ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಸೊ ಹಿಯರ್ ವಿತ್ ಹೆಲ್ಪ್ ಆಫ್ ಗ್ಲಾಸ್ ರಾಡ್ ಇಂದ ನೀರನ್ನು ನಾವು ಸರಿಯಾಗಿ ಕರಗಿಸಬೇಕು. ಫಿಗರ್ 1.1, ವೆನ್ ವಿ ಡಿಸಾಲ್ವ್ ಸಾಲ್ಟ್ ಇನ್ ವಾಟರ್, ದಿ ಪಾರ್ಟಿಕಲ್ಸ್ ಆಫ್ ಸಾಲ್ಟ್ ಗೆಟ್ ಇನ್ ಟು ದಿ ಸ್ಪೇಸಸ್ ಬಿಟ್ವೀನ್ ಪಾರ್ಟಿಕಲ್ಸ್ ಆಫ್ ವಾಟರ್. ಏನ್ ಹೇಳ್ತಾ ಇದ್ದಾನೆ? ನೀವು ನೀರಲ್ಲಿ ಉಪ್ಪನ್ನ ನೀವು ಬೆರೆಸಿ ಅದನ್ನು ಕರಗಿಸಿದಾಗ ನೀರಿನ ಕಣಗಳಲ್ಲಿ ನಡುವೆ ಇರುವಂತ ಸ್ಪೇಸ್ ಅಲ್ಲಿ ಇರುವಂತ ಆ ನಿರ್ದಿಷ್ಟ ಜಾಗದಲ್ಲಿ ಉಪ್ಪಿನ ಪಾರ್ಟಿಕಲ್ಸ್ ಹೋಗಿ ಏನಾಗ್ಬಿಟ್ಟಿದೆ, ಅಲ್ಲಿ ಆಕ್ಯುಪೈ ಮಾಡಿಕೊಂಡಿದೆ, ಆಕ್ರಮಿಸಿಕೊಂಡಿದೆ ಅಂತ ಹೇಳುವಂತ ಮಾತು. ಸೊ ಇದು ನಮಗೆ ಏನು ತಿಳುವಳಿಕೆ ಕೊಡ್ತಾ ಇದೆ ಅಂದ್ರೆ, ಮ್ಯಾಟರಿಗೆ ಏನಿದೆ, ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್ ಒಂದು. ಸೊ ಮ್ಯಾಟರ್ ಹ್ಯಾಸ್ ಸ್ಪೇಸ್ ಬಿಟ್ವೀನ್ ದೆಮ್, ಸೊ ಪಾರ್ಟಿಕಲ್ಸ್ ಹ್ಯಾವ್ ಸ್ಪೇಸ್ ಬಿಟ್ವೀನ್ ದೆಮ್. ಇಲ್ಲಿ ಏನಂತ ಇದ್ದಾನೆ ಅವ?
ಇಲ್ಲಿ ಆಕ್ಟಿವಿಟಿಯಲ್ಲಿ ಏನು ಹೇಳ್ತಾ ಇದೆ ಅಂದರೆ ಮ್ಯಾಟರ್ ಈಸ್ ಮೇಡಪ್ ಆಫ್ ಪಾರ್ಟಿಕಲ್ಸ್. ಮ್ಯಾಟರ್ ಈಸ್ ಮೇಡಪ್ ಆಫ್ ಪಾರ್ಟಿಕಲ್ಸ್ ಅಂದರೆ ವಾಟರ್ ಪಾರ್ಟಿಕಲ್ಸ್ ಕೂಡ ಇದೆ, ಸಾಲ್ಟ್ ಪಾರ್ಟಿಕಲ್ಸ್ ಕೂಡ ಇದೆ. ಇಲ್ಲಿ ಇನ್ನೊಂದು ಹೇಳುವಂಥ ಮಾತು, ಸಾಲ್ಟ್ ಪಾರ್ಟಿಕಲ್ಸ್ ಏನು ಮಾಡಿದೆ, ವಾಟರ್ ಪಾರ್ಟಿಕಲ್ಸ್ ನಡುವೆ ಏನು ಮಾಡಿದೆ, ಸ್ಪೇಸ್ ಅನ್ನು ಆಕ್ಯುಪೈ ಮಾಡಿದೆ. ಸೊ ಮ್ಯಾಟರ್ ಹ್ಯಾಸ್ ಸ್ಪೇಸ್ ಅಂದರೆ ಪಾರ್ಟಿಕಲ್ಸ್ ಹ್ಯಾವ್ ಸ್ಪೇಸ್ ಬಿಟ್ವೀನ್ ದೆಮ್. ಕಣಗಳ ನಡುವೆ ಏನಿದೆ, ಸ್ಪೇಸ್ ಇದೆ. ಅದರಲ್ಲಿ ಏನಾಗಿದೆ, ನಿರ್ದಿಷ್ಟ ಜಾಗವನ್ನು ಬೇರೆ ಪಾರ್ಟಿಕಲ್ಸ್ ಆಕ್ರಮಿಸಿ ಕೊಂಡಿದೆ ಅಂತ ಹೇಳುವಂತ ಮಾತು. ಐ ಹೋಪ್ ಡಿಯರ್ ಸ್ಟೂಡೆಂಟ್ಸ್ ಯು ಹ್ಯಾವ್ ಅಂಡರ್ಸ್ಟುಡ್ ವೆರಿ ವೆಲ್. ಮಕ್ಕಳೇ, ಈಗ ನಾನು ಒಂದು ಗ್ಲಾಸ್ ಅನ್ನು ತೆಗೆದುಕೊಂಡು ಅದರ ಮೇಲೆ ಒಂದು ಮಾರ್ಕ್ ಅನ್ನ ಮಾಡಿದ್ದೇನೆ. ನಾನೀಗ ಅದರ ಗ್ಲಾಸ್ ಒಳಗಡೆ ನಾನು ಸ್ವಲ್ಪ ನೀರನ್ನ ತೆಗೆದುಕೊಳ್ತೀನಿ. ಸರಿಯಾದ ಮಾರ್ಕಿನಲ್ಲಿ ಇದಕ್ಕೆ ನಾನು ನೀರನ್ನು ತೆಗೆದುಕೊಂಡಿದ್ದೀನಿ. ಈಗ ಅದರಲ್ಲಿ ನಾನು ಸ್ವಲ್ಪ ಪ್ರಮಾಣದಲ್ಲಿ ಸಾಲ್ಟ್ ಅನ್ನ ಮಿಕ್ಸ್ ಮಾಡಬೇಕು. ಈಗ ಅದಕ್ಕೆ ನಾನು ಉಪ್ಪನ್ನ ಬೆರೆಸ್ತೀನಿ. ಈಗ ನಾವು ಏನ್ ಮಾಡಬೇಕು, ಕರಗಿಸಬೇಕು. ವಿ ಹ್ಯಾವ್ ಟು ಡಿಸಾಲ್ವ್ ಇಟ್. ಮಕ್ಕಳೇ, ಈಗ ನೀವು ನೋಡಿದಾಗ ಉಪ್ಪು ಸರಿಯಾಗಿ ಕರಗಿದೆ. ಇನ್ ದಿ ವಾಟರ್ salt is completely dissolved. Now we have to check the level of water. ಇಲ್ಲಿ ಏನಾಗಿದೆ ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ, ಸ್ವಲ್ಪ ಅಂದ್ರೆ ವೆರಿ ಸ್ಲೈಟ್ಲಿ ವಾಟರ್ ಲೆವೆಲ್ ರೇಸ್ ಆಗಿದೆ. ಸ್ಲೈಟ್ಲಿ ವಾಟರ್ ಲೆವೆಲ್ ಏನಾಗಿದೆ, ರೇಸ್ ಆಗಿದೆ. ಸ್ವಲ್ಪ ಪ್ರಮಾಣದಲ್ಲಿ ವಾಟರ್ ಲೆವೆಲ್ ಏನಾಗಿದೆ, ರೇಸ್ ಆಗಿದೆ. ಸ್ವಲ್ಪ ಪ್ರಮಾಣದಲ್ಲಿ. ಸ್ವಲ್ಪ ಪ್ರಮಾಣದಲ್ಲಿ, ವೆರಿ ಲೆಸ್, ಸ್ಲೈಟ್ಲಿ ವಾಟರ್ ಲೆವೆಲ್ ಏನಾಗಿದೆ, ಮೇಲೆ ಏರಿದೆ. ಸೊ ದ ವಾಟರ್ ಲೆವೆಲ್ ಹ್ಯಾಸ್ ಬೀನ್ ಸ್ಲೈಟ್ಲಿ ಚೇಂಜ್ಡ್ ಅಂಡ್ ಹಿಯರ್ ದ ಪಾರ್ಟಿಕಲ್ಸ್ ಆಫ್ ಸಾಲ್ಟ್ ಗೆಟ್ ಇನ್ ಟು ದಿ ಸ್ಪೇಸಸ್ ಬಿಟ್ವೀನ್ ವಾಟರ್ ಪಾರ್ಟಿಕಲ್ಸ್. ಅಂದರೆ ಉಪ್ಪಿನ ಕಣಗಳು ಏನಾಗಿದೆ, ನೀರಿನ ಕಣಗಳ ನಡುವೆ ಇರುವಂತ ಜಾಗದಲ್ಲಿ ಆಕ್ರಮಿಸಿಕೊಂಡಿದೆ. ಸೊ ವಿ ಕ್ಯಾನ್ ಕನ್ಕ್ಲೂಡ್ ದಟ್ matter is made up of particles and matter can occupy space. When two matter mixed each other, the particles of the matter occupy spaces. I hope dear students you have understood very well. Thank you so much.